ಇವತ್ ಬೆಳಗ್ಗೆ ದೀಪು ನಾಷ್ಟ ಅಂತ ತಂದ್ಕೊಟ್ಲು, ಆದ್ರೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಇದೇನಿದು ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ? ಏನು ಇದು? ಆಮೇಲೆ ಗೊತ್ತಾಯ್ತು ಅದು ತೆಳ್ಳಗಿರೋ ಉಪ್ಪಿಟ್ಟಂತ. ಹಾಗೆ ನಮ್ ಸಿರಿನು ಊಟ ಮಾಡ್ತಾ ಇದ್ಲು. ಹಾಗೆ ದೀಪು ಹತ್ರ ತಲೆಗೆ ಎಣ್ಣೆ ಹಾಕ್ಸ್ಕೊಂಡೆ. ಅಪ್ಪ ನೋಡಿದ್ರೆ ಪೂಜೆ ಮಾಡ್ತಾ ಇದ್ರು. ಏನ್ ಮಂತ್ರ ಹೇಳ್ತಾ ಇರ್ಬೋದು ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಿದ್ದೆ. ಅದಾದ್ಮೇಲೆ ದೀಪು ಬಸ್ಲೆ ಸೊಪ್ಪಿನ ಚಟ್ನಿ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಸಕ್ಕದಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಅದಕ್ಕೆ ಯೂಸ್ ಮಾಡಿದ್ ನಾವು ನಮ್ಮ ಅಮ್ಮ ಬೆಳೆದಿರೋ ಮೆಣಸಿನ್ಕಾಯಿಗಳು. ನಮ್ ಗಾರ್ಡನ್ ಅಲ್ಲಿ ಎಲ್ಲ ಸಿಗುತ್ತೆ ಗಾಯ. ಆಮೇಲೆ ಅಂಗಡಿ ಹತ್ರ ಹೋಗಿದ್ವಿ. ಅಂಗಡಿ ಹತ್ರ ನೋಡಿದ್ರೆ ನಮ್ ಕರಿಯ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದ. ಅದಾದ್ಮೇಲೆ ಮನೆಗ್ ಬಂದಿದ ತಕ್ಷಣ ದೀಪು ಪಾಸ್ತಾ ಮಾಡ್ಕೊಟ್ಲು. ಪಾಸ್ತಾ ತಿಂದಾದ್ಮೇಲೆ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಹುಡುಗಿ ತಿಕ್ಕದ್ಮೇಲೆ ತಬ್ಲಾ ಬರಸ್ತಿದ್ದೆ. ಅವಳ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ನನ್ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಖುಷಿನ ಸಿರಿನ ಇಬ್ಬರನ್ನು ಸೇರ್ಸಿ ಹೆವಿ ರೇಕ್ಸ್ ಹಾಕ್ಬಿಟ್ಟೆ. ನಮ್ ಸಿರಿ ನೋಡಿದ್ರೆ ಅವ್ನ್ ಲುಕ್ ಕೊಟ್ಲು. ಅವಳ ಮನ್ಸಿನ ಮಾರ್ಕ್ ನನಗೆ ಅರ್ಥ ಆಗೋಯ್ತು. ಸೈಲೆಂಟ್ ಆಗೋಗ್ ಮನೆ ಬಾಕ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ, ನಾವೇನ್ ಬಿಕಾರಿ